ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದಿನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ ನೀವು ಎಸ್ಸನ್ನು ಹೇಗೆ ಪಡೆಯಲಿದ್ದೀರಿ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಸೊ ಇದೊಂದು ಜನರಲ್ ರೀಡಿಂಗ್ ಆ್ಯಂಡ್ ಟೈಮ್ಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡ್ಬೋದು ಆ್ಯಂಡ್ ಗೈಡೆನ್ಸ್ನ ಪಡ್ಕೊಳ್ಬೋದು. ಹಾಗೆ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ನಾಯ್ಸ್ ಕೂಡ ಕೇಳ್ತಾ ಇರ್ಬೋದು. ಐ ಆಮ್ ವೆರಿ ಸಾರಿ. ಮಳೆ ಬರ್ತಾ ಇರುತ್ತೆ ಅಲ್ವಾ, ಸೊ ಕಪ್ಪೆಗಳೆಲ್ಲ ಏನೋ ವಟ 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 ಅಂತ ಹೇಳ್ತಾ ಇರುತ್ತೆ. ಸೊ ಬನ್ನಿ ಇವಾಗ ಆಪ್ಷನ್ ಹತ್ತ ಹೋಗೋಣ. ಸೊ ಎಸ್, ಇಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ಆಪ್ಷನ್ ನಂಬರ್ 1 ಶೀಲ್ಡ್ ಮೈಡನ್, ಆಪ್ಷನ್ ನಂಬರ್ 2 ಸ್ಟಾರ್ ಗೇಸರ್. ಸೊ ಇದು ಎರಡರಲ್ಲಿ ಯಾವುದಾದ್ರೂ ಒಂದು ಕಾರ್ಡನ್ನು ನೀವು ಚೂಸ್ ಮಾಡ್ಬೋದು. ಕಾರ್ಡನ್ನು ಚೂಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ನೋಡಿ. ಹಾಗೆ ಯಾವಾಗಲೂ ಡೇಟ್ ಆಫ್ ಬರ್ತ್ ಮೇಲೇ ಡಿಪೆಂಡೆಡ್ ಆಗಿರಬೇಡಿ. ಸೊ ನಿಮ್ಮ ಇಂಟ್ಯೂಷನ್ನ ಕೂಡ ಯೂಸ್ ಮಾಡಬೇಕಾಗತ್ತೆ. ಸೊ ಕಣ್ಣು ಮುಚ್ಚಿ ಆ್ಯಂಡ್ ಯಾವ ಒಂದು ಕಾರ್ಡ್ ನಿಮಗೆ ಕರೀತಾ ಇದೆ ನೋಡಿ ಅದನ್ನು ಚೂಸ್ ಮಾಡಿ. ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಹೆಲ್ಲೋ, ಪೈಲ್ ನಂಬರ್ 1. ಸೊ ಯಾರು ಶೀಲ್ಡ್ ಮೇಜನ್ನು ಚೂಸ್ ಮಾಡಿದ್ದೀರಾ? ಸೊ ಎಸ್, ಇವಾಗ ನೀವೇನು ಮಾಡಬೇಕು ಅಂತಂದರೆ ಕ್ಲೋಸ್ ಯುವರ್ ಐಸ್, ಟೇಕ್ ಅ ಡೀಪ್ ಬ್ರೆತ್ ಇನ್, ಹೋಲ್ಡ್ ಆ್ಯಂಡ್ ರಿಲೀಸ್. ಇನ್ನೊಮ್ಮೆ ಹೋಲ್ಡ್, ರಿಲೀಸ್. ಇನ್ನೊಮ್ಮೆ ಹೋಲ್ಡ್, ರಿಲೀಸ್. ಓಕೆ, ಸೊ ಪೈಲ್ ನಂಬರ್ 1. ಸೊ ನೀವು ಚೂಸ್ ಮಾಡಿದ್ದೀರಾ ಮೇಕ್ ಪ್ಲ್ಯಾನ್ಸ್ ಆ್ಯಂಡ್ ಫೋಕಸ್. ಸೊ ಎಸ್, ನಿಮ್ಮ ಜೀವನದಲ್ಲಿ ನಿಮಗೆ ಯಶಸ್ಸು ನಿಮಗೆ ಸಿಗಬೇಕು, ನೀವು ಪಡೆಯಬೇಕು ಅಂತಂದರೆ ನೀವು ಅದಕ್ಕೆ ಅನುಸಾರವಾಗಿ ಪ್ಲ್ಯಾನನ್ನು ಮಾಡಬೇಕಾಗತ್ತೆ. ಅದಕ್ಕೆ ಅನುಸಾರವಾಗಿ ನೀವು ಫೋಕಸ್ ಕೂಡ ಆಗಿರಬೇಕಾಗತ್ತೆ. ಬಿಕಾಸ್ ಇಲ್ಲಿ ನೀವು ನೋಡಿದರೆ ನೋಡಿ, ವಾರಿಯರ್ ಥರ ನಿಂತ್ಕೊಂಡಿದ್ದಾರೆ ಅಂತಂದರೆ ಶಿ ಈಸ್ ರೆಡಿ, ನಾನು ರೆಡಿ ಇದ್ದೀನಿ ಅನ್ನೋದು. ಮುಂದೆ ನನ್ನ ಪ್ಲ್ಯಾನ್ ಮುಂದೆ ನನ್ನ ಲೈಫಲ್ಲಿ ಏನು ಬರುತ್ತೆ ಅದಕ್ಕೆ ನಾನು ರೆಡಿ ಇದ್ದೀನಿ. ಬಿಕಾಸ್ ನನ್ನ ಜೀವನದಲ್ಲಿ ನನಗೆ ಯಶಸ್ಸು ಸಿಗಬೇಕು ಅಂತಂದರೆ ನಾನು ಏನು ಬೇಕಾದರೂ ಮಾಡ್ತೀನಿ, ಒಳ್ಳೆ ವೇಯಲ್ಲಿ. ಕೆಟ್ಟ ವೇಯಲ್ಲಿ ಹೇಳ್ತಾ ಇಲ್ಲ, ಒಳ್ಳೆ ವೇಯಲ್ಲಿ, ಒಳ್ಳೆ ದಾರಿಯಲ್ಲಿ ನನಗೇನು ಮಾಡೋಕ್ಕಾಗುತ್ತೆ ಅದನ್ನು ನಾನು ಪ್ಲ್ಯಾನಿಂದ ಫೋಕಸ್ಸಿಂದ ಮಾಡ್ತೀನಿ ಅನ್ನೋದು. ಸೊ ನಿಮಗೆ ಇದು ಗೈಡೆನ್ಸ್ ಆ್ಯಕ್ಚುಲಿ ಪೈಲ್ ನಂಬರ್ 1. ಏನು ಅಂತಂದರೆ ಲೈಕ್ ನಿಮಗೆ ಜೀವನದಲ್ಲಿ ಸಕ್ಸಸ್ ಸಿಗಬೇಕು ಅಂತಂದರೆ ಯು ಹ್ಯಾವ್ ಟು ಸೆಟ್ ಬೌಂಡ್ರೀಸ್ನ ಒಂದು ಒಳ್ಳೆ ಹೆಲ್ದಿ ಬೌಂಡ್ರೀಸ್ನ ಸೆಟ್ ಮಾಡಬೇಕಾಗತ್ತೆ, ಪ್ಲ್ಯಾನ್ ಮಾಡಬೇಕಾಗತ್ತೆ, ಫೋಕಸ್ಸಿಂದ ಮುಂದೆ ಹೋಗಬೇಕಾಗತ್ತೆ. ಸೊ ಆದಷ್ಟು ಲೇಝಿ ಎನರ್ಜಿ ಎಲ್ಲ ಏನಿದೆ ನೋಡಿ ಅದನ್ನು ನೀವು ಲೆಟ್ ಗೋ ಮಾಡಬೇಕಾಗತ್ತೆ, ಅದನ್ನು ನೀವು ಬಿಡಬೇಕಾಗತ್ತೆ. ಆದಷ್ಟು ಡಿಸಿಪ್ಲಿನ್, ಡಿಟರ್ಮಿನೇಷನ್, ಡೆಡಿಕೇಶನ್, ಈ 3 Dಗಳನ್ನು ನೀವು ಫಾಲೋ ಮಾಡಬೇಕಾಗತ್ತೆ ಪೈಲ್ ನಂಬರ್ 1. ಸೊ ಲೆಟ್ಸ್ ಸಿ, ನೋಡೋಣ. ಪೈಲ್ ನಂಬರ್ 1, ಥ್ಯಾಂಕ್ ಯು ಸೋ ಮಚ್. Thank you so much. Pile number 1. Knight of Cups, Four of Wands, Two of Cups. Wow, very nice. ಸೊ ನೋಡಿ, ನೀವು ಯಶಸ್ಸು ಹೇಗೆ ಪಡೆಯಲಿದ್ದೀರಿ ಅಂತಂದರೆ ಲೈಕ್ ಇದು ತುಂಬ ಭಾವನಾತ್ಮಕವಾಗಿ ಇದು ನಿಮಗೆ ಸಕ್ಸಸ್ಸನ್ನು ಕೊಡುತ್ತೆ. ಓಕೆ, ಭಾವನಾತ್ಮಕವಾಗಿ. ಆ್ಯಂಡ್ ಇಲ್ಲಿ ನೀವು ಯಾವುದರಲ್ಲಿ ಸಕ್ಸಸ್ ಆಗ್ತೀರಾ ಕೂಡ ಅಂತ ಇದು ಕಾಚಿಲ್ಲಿ ಹೇಳ್ತಾ ಇದೆ. ಓಕೆ, ಸೊ ಇದು ನೀವು ನಿಮ್ಮ ಭಕ್ತಿಯಲ್ಲಿ ನೀವು ಸಕ್ಸಸ್ ಆಗಬಹುದು. ಓಕೆ, ಸೊ ನಿಮ್ಮ ಪ್ರೀತಿಯಲ್ಲಿ ನೀವು ಸಕ್ಸಸ್ ಆಗ್ಬೋದು. ಪ್ರೀತಿ, ನಿಮ್ಮ ಪ್ರೀತಿಯ ಜೀವನ ಏನಿದೆ ನೋಡಿ ಅದರಲ್ಲಿ ನೀವು ಸಕ್ಸಸ್ ಆಗ್ತೀರಾ ಅಂತ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಮಿಕ್ಕಿದ ಕಾರ್ಡ್ ಕೂಡ ತಗೊಳ್ಳೋಣ. ಓಕೆ,
ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಜೀವನ ಸಂಗಾತಿಯಿಂದ, ಒಂದು ಒಳ್ಳೆ ಪಾರ್ಟ್ನರಿಂದ ನೀವು ಯಶಸ್ಸನ್ನು ಪಡೆಯಲಿದ್ದೀರಾ. ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ಪಾರ್ಟ್ನರ್ ಬರ್ಬೋದು, ಒಂದು ಒಳ್ಳೆ ಸಂಗತಿ ಬರ್ಬೋದು. ಓಕೆ, ಸೊ ಇವರಿಂದ ನಿಮ್ಮ ಜೀವನದಲ್ಲಿ ಸಕ್ಸಸ್ಸನ್ನು ನೀವು ಪಡಿತೀರಾ. ಇದು ಯಾರಿಗೆ ಮದುವೆ ಆಗಿಲ್ಲ ನೋಡಿ ಅವರಿಗೆ ಹೇಳ್ತಾ ಇದ್ದೀನಿ. ಇದು ಯಾರು ಆಲ್ರೆಡಿ ಆಲ್ರೆಡಿ ಮದುವೆ ಯಾರಿಗೆ ಆಗಿದೆ ನೋಡಿ, ಆ್ಯಂಡ್ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಯಾರಿದ್ದೀರಾ ನೋಡಿ, ಅವ್ರಿಗೆ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ. ಓಕೆ, ಸೊ ನೀವು ಎಷ್ಟು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತೀರಾ, ಒಬ್ರಿಗೊಬ್ರು ಚೆನ್ನಾಗಿ ಎಷ್ಟು ಅರ್ಥ ಮಾಡ್ಕೊಳ್ತೀರಾ, ನಿಮ್ಮ ಲೈಫ್ ಕೂಡ ಅಷ್ಟೇ ಸಕ್ಸಸ್ಫುಲ್ ಆಗುತ್ತೆ. ಓಕೆ, ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇದ್ದೀರಿ ಅಂತಂದರೆ, ಆ್ಯಂಡ್ ಆಲ್ರೆಡಿ ನೀವು ಭಕ್ತಿಯಲ್ಲಿದ್ದೀರ ಅಂತ, ಇದು ಬರೀ ರಿಲೇಷನ್ಶಿಪ್ ಬಗ್ಗೆ ಹೇಳ್ತಾ ಇಲ್ಲ, ಭಕ್ತಿಯಲ್ಲಿ ನೀವೆಷ್ಟು ಭಾವಪೂರ್ವಕವಾಗಿ ನಿಮ್ಮನ್ನು ನೀವೆಷ್ಟು ಸಮರ್ಪಣೆ ಮಾಡ್ತೀರಾ ನೋಡಿ, ಹಾಗೇ ನೀವು ಯಶಸ್ಸನ್ನು ಪಡಿತೀರಾ. ಇದು ಪ್ರೀತಿಯಲ್ಲಿರ್ಬೋದು, ಪ್ರೀತಿ ವಿಚಾರದಲ್ಲಿರ್ಬೋದು, ಭಕ್ತಿಯಲ್ಲೂ ಕೂಡ ಇರ್ಬೋದು. ಸ್ಪೆಷಲ್ ನನಗಿಲ್ಲಿ 2 ಎನರ್ಜಿ ಕಾಣ್ತಾ ಇದೆ, ಒಂದು ಭಕ್ತಿ ಮತ್ತೊಂದು ಪ್ರೀತಿ. ಓಕೆ, ಭಕ್ತಿ ಆ್ಯಂಡ್ ಪ್ರೀತಿ. ಸೊ ಲೆಟ್ಸ್ ಸಿ, ನಿಮ್ಮ ಸಕ್ಸಸ್ ಏನಿದೆ ನೋಡಿ, ನಿಮ್ಮ ಪಾರ್ಟ್ನರ್ ಜೊತೆಗೇ ಅಡಗಿದೆ. ಓಕೆ, ನಿಮ್ಮ ಸಕ್ಸಸ್, ನಿಮ್ಮ ಯಶಸ್ಸು ಅದು ನಿಮ್ಮ ಪಾರ್ಟ್ನರ್ ಜೊತೆ ಅಡಗಿದೆ. ನಿಮ್ಮ ಪ್ರೀತಿ, ನೀವೆಷ್ಟು ನಿಮ್ಮನ್ನು ನೀವೆಷ್ಟು ತಿಳ್ಕೊಳ್ತೀರಾ, ನಿಮ್ಮನ್ನು ನೀವು ಎಷ್ಟು ಕೇರ್ ಮಾಡ್ತೀರಾ, ಲೈಕ್ ಭಾವನಾತ್ಮಕವಾಗಿರ್ಬೋದು, ಫಿಸಿಕಲಿ ಕೂಡ ಇರ್ಬೋದು. ನೀವು ಎಷ್ಟು ಹಾರ್ಟ್ ಸೆಂಟರ್ಡ್ ಆಗಿರ್ತೀರಿ ನೋಡಿ, ಎಷ್ಟು ಕಂಪ್ಯಾಷನೇಟ್ ಆಗಿರ್ತೀರಿ, ಹಾಗೇ ನೀವು ಯಶಸ್ಸನ್ನು ಪಡಿತೀರಿ. ತುಂಬ ಕಂಪ್ಯಾಷನೇಟ್ ವೇಯಲ್ಲಿ ನೀವು ಯಶಸ್ಸನ್ನು ಪಡಿತೀರಾ. ಇದು ಜನರ ಪ್ರೀತಿ ಇರಬಹುದು, ಇಲ್ಲ ಅಂದರೆ ಇದು ನಿಮ್ಮ ಪಾರ್ಟ್ನರ್ ಪ್ರೀತಿ ಇರಬಹುದು, ಎನಿ ಕೈಂಡ್ ಆಫ್. ನೀವು ಒಂದು ಒಳ್ಳೆ ಅವಕಾಶ, ಸುವರ್ಣ ಅವಕಾಶದಿಂದ ಕೂಡ ನೀವು ಯಶಸ್ಸನ್ನು ಪಡಿಬೋದು. ಒಂದು ಒಳ್ಳೆ ಸುವರ್ಣ ಅವಕಾಶ ನಿಮ್ಮ ಲೈಫಲ್ಲಿದೆ. ಇದು ಕರಿಯರ್ ರಿಲೇಟೆಡ್ ಇರ್ಬೋದು, ಎನಿ ಕೈಂಡ್ ಆಫ್ ಯಾವುದೇ ರೀತಿಯಾದಂತಹ ಸಿಚುವೇಶನ್ ಏನೇ ಇರ್ಬೋದು. ಬಟ್ ಒಂದು ಸಿಚುವೇಶನ್ ಬರುತ್ತೆ, ಅಲ್ಲಿ ನಿಮ್ಮ ಟರ್ನಿಂಗ್ ಪಾಯಿಂಟ್ ಬರುತ್ತೆ, ಅದು ನಿಮಗೆ ಯಶಸ್ಸನ್ನು ತಂದು ಕೊಡಬಹುದು. ಓಕೆ, ಸೊ ನೀವು ಹಲವಾರು ಎಕ್ಸಾಂಪಲ್ಗಳನ್ನು ನೋಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕು ಅಂತಂದರೆ, ಒಂದು ಸಿಂಗರ್ ಇದ್ದರು ಹಿಂದಿಯಲ್ಲಿ, ರಾನು, ಐ ಡೋಂಟ್ ನೋ, ನನಗೆ ಇವಾಗ ಸರಿಯಾಗಿ ನೆನಪು ಬರ್ತಾಯಿಲ್ಲ. ರಾನು ನೋಡಿ, ಅವರು ಐ ಥಿಂಕ್ ರೈಲ್ವೆ ಸ್ಟೇಷನಲ್ಲೇನೋ ಹಾಡ್ತಾಯಿದ್ರು, ಯಾರೋ ಅವರನ್ನೊಬ್ಬರು ನೋಡಿದ್ರು, ವಿಡಿಯೋ ವೈರಲ್ ಆಯಿತು, ಅದಂತರ ಅವರಿಗೆ ಸುವರ್ಣ ಅವಕಾಶ ಸಿಕ್ತು. ಸೊ ಅದೇ ಥರ ಒಂದು ಆಪರ್ಚುನಿಟಿ ನಿಮ್ಮ ಲೈಫಲ್ಲಿ ಬರುತ್ತೆ, ಅದು ನಿಮ್ಮನ್ನು ಯಶಸ್ಸನ್ನು ತಂದು ನಿಮಗೆ ಕೊಡುತ್ತೆ. ಓಕೆ, ಆ್ಯಂಡ್ ನೀವೆಷ್ಟು ಖುಷಿಯಾಗಿರ್ತೀರ ನೋಡಿ, ಅಷ್ಟೇ ನೀವು ಸಕ್ಸಸ್ಸನ್ನು ಪಡಿತೀರ. ಅದೇ ಇಲ್ಲಿ ಬಂದಿದೆ, ಮೇಕ್ ಪ್ಲ್ಯಾನ್ಸ್ ಆ್ಯಂಡ್ ಫೋಕಸ್. ಪ್ಲ್ಯಾನ್ಸ್ ಮಾಡಿ, ಫೋಕಸ್ ಮಾಡಿ, ಖುಷಿಯಿಂದ ಮುಂದೆ ಹೋಗಿ, ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸಿ. ಆದಷ್ಟು ಸೆಂಟರ್ಡ್ ಆಗಿರೋದಕ್ಕೆ ಹೇಳ್ತಾ ಇದ್ದಾರೆ ನಿಮಗೆ, ಸೆಲ್ಫ್ ಸೆಂಟರ್ಡ್. ಬಿಕಾಸ್ ನಿಮ್ಮ ಯಶಸ್ಸು ಯಾವುದಲ್ಲಿ ಅಡಗಿದೆ ಅಂತಂದರೆ, ನಿಮ್ಮ ಭಾವನೆಗಳಿಂದ ಅಡಗಿದೆ. ಭಾವನಾತ್ಮಕವಾಗಿ ನೀವೆಷ್ಟು ಎಕ್ಸ್ಪ್ರೆಸ್ ಮಾಡ್ತೀರಾ, ಭಾವಕತೆಯಾಗಿ ನೀವು ಎಷ್ಟು ಕೆಲಸಗಳನ್ನು ಮಾಡ್ತೀರಾ ನೋಡಿ, ಅಷ್ಟು ಯಶಸ್ಸು ನಿಮ್ಮ ಜೀವನದಲ್ಲಿ ನಿಮಗೆ ಸಿಗುತ್ತೆ. ಕಂಫರ್ಟ್ ಲೈಫ್, ಕಂಫರ್ಟ್ ಫ್ಯಾಮಿಲಿ ಇರಬಹುದು, ಸೆಕ್ಯೂರಿಟಿ ಇರ್ಬೋದು, ಒಂದು ಸುರಕ್ಷತೆ, ಲೈಕ್ ಇದು ಕರಿಯರ್ ರಿಲೇಟೆಡ್ ಕೂಡ ಇರ್ಬೋದು, ಸ್ಟೆಬಿಲಿಟಿ. ಓಕೆ, ಸೊ ಎಸ್, ಭಾವನಾತ್ಮಕವಾಗಿ ಆದಷ್ಟು ಭಾವಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಿ. ನಿಮ್ಮ ಭಾವನೆಗಳು ಏನು ಹೇಳ್ತಾ ಇದೆ, ನಿಮ್ಮ ಎಮೋಷನ್ಸ್ ಏನು ಹೇಳ್ತಾ ಇದೆ ಅನ್ನೋದನ್ನು ನೋಡಿ. ಓಕೆ, ಸೊ ಲೆಟ್ಸ್ ಸಿ ನೆಕ್ಸ್ಟ್ ಕಾರ್ಡ್ಸ್ ಏನು. ಕ್ವೀನ್ ಆಫ್ ವಾಂಡ್ಸ್, ಎಸ್ ಆಫ್ ಕೋರ್ಸ್. ಪೇಜ್ ಆಫ್ ವಾಂಡ್ಸ್, ಅದೇ ನಾನು ಹೇಳಿದೆ ಅಲ್ಲ, ಅವಕಾಶ. ಇಲ್ಲಿ ಒಂದು ಸುವರ್ಣ ಅವಕಾಶ, ಹೊಸತನ. ನಿಮ್ಮ ಯಶಸ್ಸು ಹೊಸತನದಿಂದ ಬರುತ್ತೆ. ಈ ಒಂದು ಟರ್ನಿಂಗ್ ಪಾಯಿಂಟ್ ಹೇಗೆ ಬೇಕಾದರೂ ಬರ್ಬೋದು. ಪಾಯಿಲ್ ನಂಬರ್ 1 ಹೇಗೆ ಬೇಕಾದರೂ ಬರ್ಬೋದು.
ಆದಷ್ಟು ನಿಮ್ಮ ಕಾನ್ಫಿಡೆಂಟ್ ಜೊತೆ ನೀವು ಕನೆಕ್ಟ್ ಆಗಬೇಕಾಗತ್ತೆ. ನಿಮ್ಮ ಜೀವನದಲ್ಲಿ ನಿಮಗೆ ಯಶಸ್ಸು ಸಿಗಬೇಕು ಅಂತಂದರೆ ಕಾನ್ಫಿಡೆಂಟ್ ಏನಿದೆ ನೋಡಿ, ಅದು ತುಂಬ ಇಂಪಾರ್ಟೆಂಟ್. ನೀವು ಯಾವುದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದೆ, ನಿಮ್ಮ ಲೈಫಲ್ಲಿ ಯಾವುದು ತುಂಬ ಪ್ರಾಮುಖ್ಯತೆ ಇದೆ, ಯಾವುದು ತುಂಬ ಪ್ರಮುಖ ಕೆಲಸಗಳನ್ನು ಮಾಡ್ತಾ ಇದೆ ರೈಟ್ ನಾವು ನಿಮ್ಮ ಲೈಫಲ್ಲಿ ಅನ್ನೋದನ್ನು ನೋಡಿ, ಅದೇ ನಿಮಗೆ ಯಶಸ್ಸನ್ನು ತಂದು ಕೊಡುತ್ತೆ. ಓಕೆ, ಸೊ ನಿಮಗಿಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಸೆಲ್ಫ್ ಡೌಟನ್ನು ಸೆಲ್ಫ್ ಕಾನ್ಫಿಡೆಂಟ್ ಆಗಿ ಪರಿವರ್ತನೆ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ನಿಮ್ಮ ಸೆಲ್ಫ್ ಕಾನ್ಫಿಡೆಂಟ್, ನಿಮ್ಮ ಕಾನ್ಫಿಡೆಂಟ್ ಏನಿದೆ ನೋಡಿ, ಅದೇ ನಿಮಗೆ ಯಶಸ್ಸನ್ನು ತಂದು ಕೊಡುತ್ತೆ. ಕಾನ್ಫಿಡೆಂಟ್ ಆಗಿರಿ, ಬೋಲ್ಡ್ ಆಗಿರಿ, ನಿಮಗೆ ಯಾವುದು ಖುಷಿ ಕೊಡುತ್ತೆ ಅಂತಹ ಕೆಲಸಗಳನ್ನು ಮಾಡಿ. ಆದಷ್ಟು ಖುಷಿಯಾಗಿರಿ. ಆ್ಯಂಡ್ ಇನ್ನಷ್ಟು ಕ್ಯೂರಿಯಾಸಿಟಿ, ನೀವೆಷ್ಟು ನಿಮ್ಮ ಲೈಫಲ್ಲಿ ಕ್ಯೂರಿಯಾಸಿಟಿನ ತೊಗೊಂಡು ಬರ್ತೀರಾ ನೋಡಿ, ಪೈಲ್ ನಂಬರ್ 1, ಹಾಗೆ ನೀವು ಸಕ್ಸಸ್ಸನ್ನು ಕೂಡ ಪಡಿತೀರಾ. ಐ ಆಮ್ ವೆರಿ ಸಾರಿ. ಸೊ ಈ ರೀಡಿಂಗ್ನ ನಾನು ಬೆಳಿಗ್ಗೆ ಮಾಡ್ತಾ ಇದ್ದೀನಿ. ಐ ಡೋಂಟ್ ನೋ ವೈ ನನ್ನ ಹೊಟ್ಟೆ ಚುರು ಅಂತ ಹೇಳ್ತಾ ಇದೆ. ಸೊ ಇನ್ನೂ ಬೆಳಿಗ್ಗೆ ಆಗಲಿಲ್ಲ, ಆಗಬೇಕಷ್ಟೆ. ಬಟ್ ಎನಿವೇಸ್ ಎಸ್, ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ಲೈಕ್ ಆದಷ್ಟು ಕಾನ್ಫಿಡೆಂಟ್ ಆಗಿರೋದಕ್ಕೆ ಹೇಳ್ತಾ ಇದ್ದಾರೆ. ನಿಮ್ಮ ಎನರ್ಜಿನ ಚೆನ್ನಾಗಿ ಉಪಯೋಗ ಮಾಡೋದಕ್ಕೆ ಹೇಳ್ತಾರೆ. ಹಾಗೆ ನೀವು ಯಶಸ್ಸನ್ನು ಪಡಿತೀರಾ ಕೂಡ. ಆದಷ್ಟು ಯಾವುದನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಇದ್ದೀರಾ ನೋಡಿ, ಅಂತಹ ವಿಷಯಗಳನ್ನು ಎಕ್ಸ್ಪ್ರೆಸ್ ಮಾಡಿ, ಹಾಗೆ ಮನಸ್ಸೊಳಗೆ ಇಟ್ಕೊಳ್ಬೇಡಿ. ಓಕೆ, ದ ಹೈರೋಫೆಂಟ್, ಬಾಟಮ್ ಆಫ್ ದ ಡೆಕ್. ಅದೇ ನಾನು ಹೇಳಿದೆ ಅಲ್ವಲ್ಲಿ, ಭಕ್ತಿ ಇದೆ. ಏನು ಭಕ್ತಿ ಪೂರ್ವಕವಾಗಿ ನೀವು ಯಾವುದಕ್ಕೆ ಸಮರ್ಪಣೆ ಮಾಡ್ತೀರಾ ನೋಡಿ, ಅದು ನಿಮಗೆ ಯಶಸ್ಸನ್ನು ತಂದು ಕೊಡುತ್ತೆ. ಸ್ಟೆಪ್ ಬೈ ಸ್ಟೆಪ್, ಒಂದೇ ಸಲ ಅಲ್ಲ, ಸ್ಟೆಪ್ ಬೈ ಸ್ಟೆಪ್. ವಿಶ್ವಾಸ ಅನ್ನೋದು ತುಂಬ ಇಂಪಾರ್ಟೆಂಟ್. ನಮಗೆ ನಮ್ಮ ಮೇಲೆ ವಿಶ್ವಾಸ ಇರಬೇಕಾಗತ್ತೆ. ಆ್ಯಂಡ್ ನಿಮಗೆ ಯಾವುದೇ ಥರದ ಕ್ವಶನ್ಸ್, ಯಾವುದೇ ಥರ ಪ್ರಶ್ನೆಗಳಿದೆ, ಅದಕ್ಕೆ ಉತ್ತರ ಏನಿದೆ ನೋಡಿ, ಅದು ನಿಮ್ಮ ಒಳಗಡೆನೇ ಇರುತ್ತೆ. ಎಲ್ಲೆಲ್ಲೂ ಹುಡುಕುವಂಥ ಅವಶ್ಯಕತೆ ಇಲ್ಲ. ವಿತ್ ಗಾಡ್ ಎವ್ರಿಥಿಂಗ್ ಈಸ್ ಪಾಸಿಬಲ್. ಒಂದು ಒಳ್ಳೆ ಕಮ್ಯುನಿಟಿಯಿಂದ ನಿಮಗೆ ಸಕ್ಸಸ್ಸನ್ನು ನೀವು ಪಡಿತೀರಾ ನಿಮ್ಮ ಜೀವನದಲ್ಲಿ. ಒಂದು ಒಳ್ಳೆ ಕಮ್ಯುನಿಟಿ ನಿಮ್ಮನ್ನು ತುಂಬ ಎಂಪವರ್ ಮಾಡ್ತಾ ಇದೆ, ನಿಮ್ಮನ್ನು ತುಂಬ ಸಪೋರ್ಟ್ ಕೂಡ ಮಾಡಬಹುದು. ಓಕೆ, ಆ್ಯಂಡ್ ಎಸ್, ವ್ಯಾಲ್ಯೂಸ್ ಇರಬಹುದು. ಓಕೆ, ಆ್ಯಂಡ್ ನಿಮ್ಮ ಆ್ಯನ್ಸಿಸ್ಟರ್ಸ್, ನಿಮ್ಮ ಫ್ಯಾಮಿಲಿಯಲ್ಲಿ ನೋಡಿ, ಯಾವೊಂದು ಆ್ಯನ್ಸಿಸ್ಟರ್ಸ್ ತುಂಬ ಸಕ್ಸಸ್ಫುಲ್ ಆಗಿದ್ದರು ಅವರ ಲೈಫಲ್ಲಿ. ಸೊ ಅವರು ಯಾವ ಒಂದು ವಿಧಾನನ ಫಾಲೋ ಮಾಡಿದ್ರು ನೋಡಿ, ಅದನ್ನು ನೀವು ಕೂಡ ಫಾಲೋ ಮಾಡ್ಬೋದು. ಅದರಿಂದ ನಿಮ್ಮ ಲೈಫಲ್ಲಿ ಕೂಡ ನೀವು ಸಕ್ಸಸ್ಸನ್ನು ನೋಡಬಹುದು. ಓಕೆ, ಸೊ ಎಸ್, ಲೆಟ್ಸ್ ಸಿ, ನೋಡೋಣ ಕಾರ್ಡ್ಸ್ ಇದರಲ್ಲಿ ಏನು ಹೇಳುತ್ತೆ ಅನ್ನೋದು, ಗೈಡೆನ್ಸ್ ಏನಾದರೂ ಇದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 1. ಇನ್ನೊಂದು ತಗೊಳ್ಳೋಣ. ಓಕೆ, ದೆರ್ ಈಸ್ ನೋ ನೀಡ್ ಟು ಎಕ್ಸ್ಪ್ಲನೇಷನ್. ಯಾರಿಗೂ ಯಾವುದಕ್ಕೂ ನೀವು ಎಕ್ಸ್ಪ್ಲನೇಷನ್ ಕೊಡುವಂಥ ಅವಶ್ಯಕತೆ ಇಲ್ಲ. ಇದು ರೈಟ್ ನಾವು ನಿಮಗೆ ಸಂದೇಶ ಇವಾಗಕ್ಕೆ. ಓಕೆ, ಎಕ್ಸ್ಪೆಕ್ಟ್ ಪ್ಯಾಟ್ರೋನಮ್, ಪ್ರೊಟೆಕ್ಟ್ ಯುವರ್ ಸೆಲ್ಫ್. ಆದಷ್ಟು ನಿಮ್ಮ ಬೌಂಡ್ರೀಸ್, ಅದೇ ನಾನು ಹೇಳಿದೆ ಅಲ್ವೇಲಿ. ಸೊ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ಪ್ರೊಟೆಕ್ಟ್ ಯುವರ್ ಸೆಲ್ಫ್. ನಿಮ್ಮ ಎನರ್ಜಿನ ಆದಷ್ಟು ಪ್ರೊಟೆಕ್ಟ್ ಮಾಡಿ, ಎಲ್ಲಂದ್ರಲ್ಲಿ ನಿಮ್ಮ ಎನರ್ಜಿನ ಖರ್ಚು ಮಾಡಬೇಡಿ. ಮಂಕಿ ಮೈಂಡ್. ಸೊ ಹೇಗೆ ಅಂತಂದರೆ, ಲೈಕ್ ಒಂದಾದ ನಂತರ ಇನ್ನೊಂದು, ಒಂದಾದ ನಂತರ ಇನ್ನೊಂದು, ಫೋಕಸ್ಡ್ ಆಗಿರಿ. ಡಿಸ್ಟ್ರ್ಯಾಕ್ಷನಿಂದ ಆದಷ್ಟು ನಿಮ್ಮನ್ನು ನೀವು ಪಾರು ಮಾಡಿ. ಫೈಲ್ ನಂಬರ್ 1, ಇಟ್ಸ್ ಬೆಟರ್ ಮೂವ್ ಆನ್. ಸೊ ಇಟ್ಸ್ ಬೆಟರ್ ಟು ಮೂವ್ ಆನ್ ಆಗುವಂಥ ಅವಶ್ಯಕತೆ ಇದೆ. ಒಂದೇ ಇದರಲ್ಲಿ ನಿಮ್ಮನ್ನು ನೀವು
ಅಂತಂದರೆ ಒಂದೇ ಎನರ್ಜಿಯಲ್ಲಿ ಇರಬೇಡಿ. ಲೈಕ್ ಪಾಸ್ಟಲ್ಲಿ ಇರಬಹುದು, ಒಂದು ವ್ಯಕ್ತಿನ ನೀವು ಪ್ರೀತಿ ಮಾಡಿದ್ರಿ, ಸೊ ಆ ವ್ಯಕ್ತಿ ಇವಾಗ ನಿಮ್ಮ ಲೈಫಲ್ಲಿ ಇಲ್ಲ ಅಂತಂದರೆ ಅವ್ರನ್ನ ಬಿಟ್ಟು ಬಿಡಿ. ಅವರ ಬಗ್ಗೆ ಹೆಚ್ಚು ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ಬೇರೆ ಯಾವುದೇ ಥರದ ಸ್ಟೆಪ್ಪನ್ನು ತೊಗೊಳ್ಳೋದಕ್ಕೆ ಹೋಗಬೇಡಿ. ಲೆಟ್ ಗೋ. ಭಯ ಏನಾದರೂ ಇದ್ದರೆ ಇಟ್ ಈಸ್ ಬೆಟರ್ ಟು ಮೂವ್ ಆನ್. ಆ ಭಯದಿಂದ ಮುಂದೆ ಹೋಗೋದಕ್ಕೆ ಹೇಳ್ತಾ ಇದ್ದಾರೆ ನಿಮಗೆ. ಭಯ ನಿಮ್ಮನ್ನು ಮುಂದೆ ಹೋಗೋದಕ್ಕೆ ಬಿಡೋದಿಲ್ಲ. ಒಂದು ವೇಳೆ ನೀವು ತುಂಬ ಭಯದಿಂದ ಇದ್ದೀರಿ ಅಂತಂದರೆ. ಓಕೆ, ವಿ ಆರ್ ದ ಲೈಟ್ ಆಫ್ ದಿ ಸ್ಟಾರ್ಸ್. ಎಸ್, ಆಫ್ ಕೋರ್ಸ್ ವಿ ಆರ್ ದ ಲೈಟ್ ಆಫ್ ದಿ ಸ್ಟಾರ್ಸ್. ಸೊ ಆಲ್ವೇಸ್ ನಿಮ್ಮನ್ನು ನೀವು ಕತ್ಲಲ್ಲಿ ನೋಡ್ಕೊಳ್ಬೇಡಿ, ಆದಷ್ಟು ನಿಮ್ಮನ್ನು ನೀವು ಬೆಳಕಲ್ಲಿ ನೋಡ್ಕೊಳ್ಳಿ. ಯು ಆರ್ ಸ್ಟಾರ್, ಪೈಲ್ ನಂಬರ್ 1. ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದನ್ ಟೇಕ್ ಕೇರ್, ಬಾಯ್. ಪೈಲ್ ನಂಬರ್ 2. ಸೊ ಯಾರು ಸ್ಟಾರ್ ಗೇಸರ್ನ ಚೂಸ್ ಮಾಡಿದ್ರೆ, ಹಾಗೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಕೂಡ. ಸೊ ಎಸ್, ಕ್ಲೋಸ್ ಯುವರ್ ಐಸ್, ಟೇಕ್ ಅ ಡೀಪ್ ಬ್ರೆತ್ ಇನ್, ಹೋಲ್ಡ್ ಆ್ಯಂಡ್ ರಿಲೀಸ್. Breathe in, hold and release. Take a breath in, hold and release. Okay, stargazer, set your sights higher. ಸೊ ನಿಮಗಿಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮಗೆ ಜೀವನದಲ್ಲಿ ಯಶಸ್ಸು ಸಿಗಬೇಕು ಅಂತಂದರೆ, ಸೊ ನೀವು ಏನು ಮಾಡಬೇಕು ಅಂತಂದರೆ, ನಿಮ್ಮ ಸೆಟ್ ಯುವರ್ ಸೈಟ್ಸ್ ಹೈಯರ್ ಇಂದ ನೀವು ನೋಡಬೇಕಾಗತ್ತೆ ನಿಮ್ಮ ಗೋಲ್ಸನ್ನು. ಸೊ ಅದರ ಪ್ರತಿ ನೀವು ಕೆಲಸಗಳನ್ನು ಮಾಡಬೇಕಾಗತ್ತೆ. ಸೊ ಹೇಗೆ ಅಂತಂದರೆ, ಲೈಕ್ ಬರೀ ಹೇಳೋದಲ್ಲ, ಅದಕ್ಕೆ ಪ್ರತಿ ಆ್ಯಕ್ಷನ್ನ ತೊಗೊಳ್ಬೇಕಾಗತ್ತೆ. ಅದನ್ನು ಆವಾಗ ನೋಡ್ತಾ ಇರಬೇಕಾಗತ್ತೆ. ನನ್ನ ಗೋಲಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ನನ್ನ ಗೋಲಿಗೆ ರೀಚ್ ಆಗೋದಕ್ಕೆ ನಾನೆಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ಅನ್ನೋದು. ಆದಷ್ಟು ಗೋಲ್ಸ್ ಏನಿದೆ ನೋಡಿ, ಅದು ಹೈಯರ್ ಲೆವೆಲಲ್ಲಿ ಇಟ್ಕೊಳ್ಳಿ. ಸಣ್ಣ ಸಣ್ಣ ಗೋಲನ್ನು ಇಡೋದಕ್ಕೂ ಹೋಗಬೇಡಿ. ಓಕೆ, ಸಣ್ಣ ಗೋಲನ್ನು ಇಡಿ ಇಲ್ಲ ಅಂತ ಹೇಳೋದಿಲ್ಲ, ಬಟ್ ಆ ಸಣ್ಣ ಗೋಲಿನ ಜೊತೆಗೆ ಒಂದು ದೊಡ್ಡ ಗೋಲ್ ಏನು ಅಂತಂದರೆ, ನಾವು ಸಣ್ಣ ಗೋಲನ್ನು ಎಷ್ಟು ಅಚೀವ್ ಮಾಡ್ತೀವಿ ನೋಡಿ, ಹಾಗೆ ದೊಡ್ಡ ಗೋಲನ್ನು ಕೂಡ ಅಚೀವ್ ಮಾಡೋಕ್ಕಾಗತ್ತೆ. ಆದಷ್ಟು ಹೈಯರ್ ಪರ್ಸ್ಪೆಕ್ಟಿವಿಂದ ನೋಡುವಂಥ ಅವಶ್ಯಕತೆ ಇದೆ ಪೈಲ್ ನಂಬರ್ 2 ನಿಮಗೆ. ಓಕೆ, ಆ್ಯಕ್ಚುಲಿ ಇವರ ಎನರ್ಜಿನ ಏನಿದೆ ನೋಡಿ, ಅಷ್ಟು ಬೇಗ ನನಗೆ ಹೇಳ್ತಾ ಇದ್ದೀನಿ, ಅಷ್ಟು ಬೇಗ ಇವರ ಎನರ್ಜಿನ ನನಗೆ ಟ್ಯಾಪ್ ಮಾಡೋಕ್ಕಾಗ್ತಾ ಇಲ್ಲ. ಓಕೆ, ಲೈಫಲ್ಲಿ ಆದಷ್ಟು ಸೀರಿಯಸ್ನೆಸ್ಸನ್ನು ಆ್ಯಡ್ ಮಾಡಿ. ಓಕೆ, ಸೀರಿಯಸ್ನೆಸ್ ಇನ್ ದ ಸೆನ್ಸ್, ಸಕ್ಸಸ್ ಆಗಬೇಕು ಅಂತಂದರೆ ಕೆಲವೊಂದನ್ನು ನಾವು ಫಾಲೋ ಮಾಡಲೇಬೇಕಾಗುತ್ತೆ ಅಲ್ವಾ. ಪೈಲ್ ನಂಬರ್ 2. ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2. Wow, 3 of cups. 3 of wands. 3. Okay. ಎಕ್ಸ್ಪ್ಯಾನ್ಷನ್. ನೀವು ಸಕ್ಸಸ್ ಹೇಗೆ ಪಡಿತೀರಿ ಅಂತಂದರೆ ಎಕ್ಸ್ಪ್ಯಾನ್ಷನಿಂದ. ನಿಮ್ಮಲ್ಲಿರುವ ಐಡಿಯಾಸ್, ವಾಟ್ ಎವರ್ ಯು ಹ್ಯಾವ್ ಟ್ಯಾಲೆಂಟ್, ನಿಮ್ಮಲ್ಲಿ ಯಾವ ಟ್ಯಾಲೆಂಟ್ ಇದೆ ನೋಡಿ, ಅದನ್ನಷ್ಟು ಎಕ್ಸ್ಪ್ಯಾನ್ಷನ್ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ. ಓಕೆ, ಸೊ ನಿಮ್ಮ ಐಡಿಯಾಸ್ ಇರ್ಬೋದು, ಅದನ್ನ ನಿಮ್ಮ ಟೀಮ್ ಜೊತೆ ನೀವು ಶೇರ್ ಮಾಡಬಹುದು. ಓಕೆ, ಆ್ಯಂಡ್ ಇದರಿಂದ ನಿಮಗೆ ಸಕ್ಸಸ್ ಸಿಗುತ್ತೆ. ಎಕ್ಸ್ಪ್ಯಾನ್ಷನ್ ಮಾಡುವಂಥ ಅವಶ್ಯಕತೆ ಇದೆ, ಆಪರ್ಚುನಿಟಿನ ಗ್ರ್ಯಾಬ್ ಮಾಡುವಂಥ ಅವಶ್ಯಕತೆ ಇದೆ. ಓಕೆ, ಸೊ ಈ ಆಪರ್ಚುನಿಟಿ ನಿಮಗೆ ಲೈಕ್ ಕರಿಯರ್ ರಿಲೇಟೆಡ್ ಇರ್ಬೋದು. ಇದು ಕರಿಯರ್ ರಿಲೇಟೆಡ್ ನಿಮಗೆ ನೀವು ಯಾವ ಊರಲ್ಲಿದ್ದೀರಿ ನೋಡಿ, ಅದೇ ಊರಂತ ಹೇಳೋದಿಲ್ಲ. ಸೊ ಇಲ್ಲಿ ಲೈಕ್ ಟ್ರಾನ್ಸ್ಫಾರ್ಮೇಷನ್ ಎನರ್ಜಿನ ನೋಡ್ತಾ ಇದ್ದೀನಿ. ಓಕೆ, ಸೊ ಟ್ರಾವೆಲ್ ಇದೆ ಇಲ್ಲಿ. ಸೊ ಲೆಟ್ಸ್ ಸಿ ನೆಕ್ಸ್ಟ್ ಏನಿದೆ. ಥ್ಯಾಂಕ್ ಯು ಸೋ ಮಚ್ ಪೈಲ್ ನಂಬರ್ 2. Seven of Pentacles. ಎಸ್, ನಿಮ್ಮ ಯಶಸ್ಸು ಹೇಗೆ ನೀವು ಪಡ್ಕೊಳ್ತೀರ ಅಂತಂದರೆ, ರೈಟ್ ನಾವು ವಾಟ್ ಎವರ್ ಯು ಹ್ಯಾವ್, ಇವಾಗ ನಿಮ್ಮಲ್ಲಿ ಏನಿದೆ ಅದನ್ನ ಇನ್ನಷ್ಟು ನರ್ಚರ್ ಮಾಡಿ, ಅದರ ಬಗ್ಗೆ ಇನ್ನಷ್ಟು ಕೇರನ್ನು ತಗೊಳ್ಳಿ. ಒಳ್ಳೆ ಜಾಬ್ ಇದೆಯಾ, ಅದಕ್ಕೆ ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸಿ, ನನ್ನಲ್ಲಿ ಈ ಜಾಬ್ ಇದೆ,
ನಾನು ಬಿಲ್ಸನ್ನು ಪೇ ಮಾಡಬಹುದು ಆ್ಯಂಡ್ ಐ ಕ್ಯಾನ್ ಅಚೀವ್ ಮೋರ್, ನಾನು ಇನ್ನಷ್ಟು ಅಚೀವ್ಮೆಂಟನ್ನು ಮಾಡಬಹುದು ಅನ್ನೋದು. ಸೊ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನೀವು ಇವಾಗ ಏನು ಬೆಳೆಸ್ತಾ ಇದ್ದೀರಿ, ಲೈಕ್ ಇದು ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, ಯಾವ ಸೀಡ್ ಆಗ್ತಾ ಇದ್ದೀರಾ ನೋಡಿ, ಅದಕ್ಕೆ ಮೊಳಕೆ ಬರುತ್ತೆ, ನಿಧಾನವಾಗಿ ಬರುತ್ತೆ. ನಿಮ್ಮ ಸಕ್ಸಸ್ ಏನಿದೆ ನೋಡಿ ನಿಧಾನವಾಗಿ ನಿಮಗೆ ಸಿಗುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಅದನ್ನ ಚೆನ್ನಾಗಿ ನೀವು ನರ್ಚರ್ ಮಾಡಬೇಕಾಗುತ್ತೆ. ನೀವು ಅದನ್ನ ಹೇಗೆ ಟೇಕ್ ಕೇರ್ ಮಾಡ್ತೀರಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಮೇ ಬಿ ಇದು ನಿಮ್ಮ ಹೆಲ್ತ್ ಕೂಡ ಇರ್ಬೋದು, ಹೆಲ್ತ್ ಈಸ್ ವೆಲ್ತ್ ಅಲ್ವಾ. ಹೆಲ್ತ್ ಚೆನ್ನಾಗಿದ್ರೇ ನಮಗೆ ವೆಲ್ತ್ ಸಿಗೋದು. ಸೊ ನಿಮ್ಮ ಹೆಲ್ತ್ ಮೇಲೆ ಕೂಡ ಹೆಚ್ಚಿನ ಗಮನನ ಕೊಡಿ. ಓಕೆ, ಆ್ಯಂಡ್ ನರ್ಚರ್ ಮಾಡಿ. 6 ಆಫ್ ಸೋರ್ಡ್ಸ್. ನೀವು ಯಶಸ್ಸನ್ನು ಹೇಗೆ ಪಡಿತೀರಾ ಅಂತಂದರೆ, ಇದು ಫಿಸಿಕಲಿ ಮೆಂಟಲಿ ಎರಡೂ ಕೂಡ. ಫಿಸಿಕಲಿ ಕೂಡ ನೀವು ಸಕ್ಸಸ್ಸನ್ನು ಪಡ್ಕೊಳ್ತೀರಾ, ಮೆಂಟಲಿ ಕೂಡ, ಎರಡೂ ಕೂಡ. ಅಂತ ಅಂದರೆ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಏನಾದರೂ ಸ್ಟೋರ್ಡ್ ಆಗಿರುವ ಎಮೋಷನ್ಸ್ ಇದ್ದರೆ ಅದನ್ನ ಲೆಟ್ ಗೋ ಮಾಡುವಂಥ ಅವಶ್ಯಕತೆ ಇದೆ. ಫಿಸಿಕಲಿ ಕೆಲವೊಮ್ಮೆ ನಮ್ಮ ಎಮೋಷನ್ಸ್ ಏನಿದೆ ನೋಡಿ, ಫಿಸಿಕಲಿ ಕೆಲವೊಮ್ಮೆ ಅಲ್ಲ, ನಾವೆಷ್ಟು ಎಮೋಷನ್ಸ್ನ ಫೀಲ್ ಮಾಡ್ತೀವಿ ಅದು ಎಲ್ಲ ಫಿಸಿಕಲಿ ನಮ್ಮ ಬಾಡಿಯಲ್ಲಿ ಸ್ಟೋರ್ ಆಗುತ್ತೆ. ಮೇ ಬಿ ಅದು ಶೋಲ್ಡರ್ ಇರ್ಬೋದು, ನೆಕ್ ಇರ್ಬೋದು, ಕೆಲವರಿಗೆ ಶೋಲ್ಡರ್ ಪೇನ್ ಇರ್ಬೋದು, ನೆಕ್ ಪೇನ್ ಇರ್ಬೋದು, ಬ್ಯಾಕ್ ಪೇನ್ ಇರ್ಬೋದು, ವಾಟ್ ಎವರ್ ದ ಪೇನ್, ಅದು ನಿಮ್ಮ ಬಾಡಿಯಲ್ಲಿ ಸ್ಟೋರ್ ಆಗುತ್ತೆ. ಓಕೆ, ಸೊ ಆದಷ್ಟು ಅದನ್ನ ಟೇಕ್ ಕೇರ್ ಮಾಡಿ, ನಿಮ್ಮ ಹೆಲ್ತನ್ನು ಚೆನ್ನಾಗಿ ಟೇಕ್ ಕೇರ್ ಮಾಡಿ. ಎಲ್ಲಿ ಅದಕ್ಕೆ ಲೈಕ್ ಬಾಡಿ ಮಸಾಜ್ ಕೊಡಬೇಕು ಅಲ್ಲಿ ಬಾಡಿ ಮಸಾಜನ್ನು ಕೊಡಿ. ಆ್ಯಂಡ್ ಲೈಕ್ ಎನಿ ಕೈಂಡ್ ಆಫ್ ಪೋಸಸ್, ಯೋಗ ಇರಬಹುದು. ಓಕೆ, ಸೊ ಎಸ್, ಅಂತ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಮೆಂಟಲಿ ಆ್ಯಂಡ್ ಫಿಸಿಕಲಿ ನೀವು ಸಕ್ಸಸ್ಸನ್ನು ಪಡಿತೀರಾ. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ ರೈಟ್ ನಾವು, ನಿಮಗೆ ತುಂಬ ಇಂಪಾರ್ಟೆಂಟ್ ಇದೆ ಅನ್ನೋದು. ಓಕೆ, ಸೊ ಎಸ್, ನಿಮಗೆ ನೋಡುವಂಥ ಅವಶ್ಯಕತೆ ಇದೆ ರೈಟ್ ನಾವು ನಿಮ್ಮ ಲೈಫಲ್ಲಿ. ಎಲ್ಲಿ ನೀವು ಹೆಚ್ಚಿನ ಸಕ್ಸಸ್ಸನ್ನು ಪಡೆಯೋದಕ್ಕೆ ರೆಡಿ ಇದ್ದೀರಾ. ಓಕೆ, ಸೊ ಇದು ನಿಮ್ಮ ಫಿಸಿಕಲಿ ವಾಟ್ ಎವರ್ ಏನೇ ಇರ್ಬೋದು. ಆ್ಯಂಡ್ 3 ಅಗೇನ್ ಇಲ್ಲಿ 6 ಇದೆ. 3 ಪ್ಲೇಸ್ ಮಾಡಿದರೆ 6 ಆಗುತ್ತೆ. ಆ್ಯಂಡ್ ಇಲ್ಲೂ ಕೂಡ 6 ಇದೆ. ಸೊ 6 ವೀನಸ್, ಆ್ಯಂಡ್ ಇದು ಲಕ್ಸುರಿಯಸ್ನ ತಿಳಿಸುತ್ತೆ. ಓಕೆ, ಸೊ ನೀವು ಲಕ್ಸುರಿಯಸ್ ವೇಯಲ್ಲಿ ಸಕ್ಸಸ್ಸನ್ನು ಪಡಿತೀರಾ. ಪೈಲ್ ನಂಬರ್ 2. ಓಕೆ, ಸೊ ಲೆಟ್ಸ್ ಸಿ ಬೇರೆ ಏನಿದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಬಟ್ ಇಲ್ಲಿ ಹಳೆ ವಿಚಾರಗಳಿರ್ಬೋದು, ಅದರಿಂದ ನೀವು ಎಸ್ ಸ್ಟ್ರೆಂತ್ ಕಾರ್ಡ್, ವಾವ್ ಬ್ಯೂಟಿಫುಲ್. ಸೊ ಲೆಟ್ ಗೋ ಮಾಡಬೇಕಾಗತ್ತೆ ಕೆಲವೊಂದನ್ನು ನೀವು ಲೈಕ್ ಬಿಡಬೇಕಾಗತ್ತೆ. ಎನಿ ಕೈಂಡ್ ಆಫ್ ಸಿಚುವೇಶನ್ಸ್ ರೈಟ್ ನಾವು ನಿಮಗೆ ತುಂಬ ಭಯನ ಉಂಟು ಮಾಡಿಸ್ತಾ ಇದೆ ಅಂತಂದರೆ, ಭಯ ಏನೂ ಇಲ್ಲ ಆ್ಯಕ್ಚುಲಿ, ಅದು ನಮ್ಮ ಮೈಂಡ್ ಕ್ರಿಯೇಟ್ ಮಾಡುವಂಥದ್ದು ಅಷ್ಟೇ. ಓಕೆ, ಸೊ ಇಲ್ಲಿ ಸ್ಟ್ರೆಂತ್ ಇದೆ. ನಿಮ್ಮ ಸ್ಟ್ರೆಂತ್ ಮೂಲಕ ನೀವು ಸಕ್ಸಸ್ಸನ್ನು ಪಡಿತೀರಾ ಅಂತಂದರೆ, ನಿಮ್ಮ ಲೈಫಲ್ಲಿ ಯಾವುದೇ ಥರದ್ದು ಕಷ್ಟ ಬರಲಿ ಅದನ್ನು ಎದುರಿಸೋದಕ್ಕೆ ನಿಮಗೆ ಶಕ್ತಿ ಇದೆ. ಆ ಶಕ್ತಿಯೇ ನಿಮಗೆ ಯಶಸ್ಸನ್ನು ತಂದು ಕೊಡುತ್ತೆ. ಓಕೆ, ಜಸ್ಟ್ ನೀವೇನು ಮಾಡಬೇಕು ಅಂತಂದರೆ, ಬಿಲೀವ್ ಇನ್ ಯುವರ್ ಸೆಲ್ಫ್. ನಿಮ್ಮ ಎಬಿಲಿಟಿ ಮೇಲೆ ನಿಮಗೆ ವಿಶ್ವಾಸ ಇರಬೇಕು. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಲೈಕ್ ಇದು ನಿಮ್ಮ ಶ್ಯಾಡೋ ಬಗ್ಗೆ ಕೂಡ ಮಾತಾಡುತ್ತೆ. ನಮಗೆಲ್ಲರಿಗೂ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎಲ್ಲದರಲ್ಲೂ ಇರುತ್ತೆ, ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಸೊ ಆ ಪಾಸಿಟಿವ್ ಏನು, ನೆಗೆಟಿವ್ ಯಾವುದು ಪ್ಯಾಟರ್ನ್ ಇದೆ ಅದನ್ನು ಹೇಗೆ ಸರಿ ಮಾಡಬಹುದು ಅನ್ನೋದನ್ನು ನೋಡಿ. ನಿಮ್ಮ ಸ್ಟ್ರೆಂತೇ ನಿಮ್ಮ ಸಕ್ಸಸ್. ಓಕೆ, ಸೊ ಅದನ್ನ ಗೇಜ್ ಮಾಡುವಂಥ ಅವಶ್ಯಕತೆ ಇದೆ, ನೋಡುವಂಥ ಅವಶ್ಯಕತೆ ಇದೆ ನಿಮಗೆ. ಪೈಲ್ ನಂಬರ್ 2. ಇನ್ಫನೈಟ್ ಇದೆ ಇಲ್ಲಿ. ಆರಂಭನೂ ಇಲ್ಲ, ಅಂತ್ಯನೂ ಇಲ್ಲ, ಆ ಥರ. ಸೊ ಹೇಳೋದಕ್ಕೆ ಆಗೋದಿಲ್ಲ ಅಂತಹ ಒಂದು ಎನರ್ಜಿ ಇದು. ಸೊ ಬಾಟಮ್ ಆಫ್ ದ ಡೆಕ್, ಟೆಂಪ್ರೆನ್ಸ್.
ಪೇಷನ್ಸಿಂದ ನೀವು ಇದು 7 ಆಫ್ ಪೆಂಟಿಕಲ್ಸ್ ಕೂಡ ಇದೆ ಇಲ್ಲಿ. 7 ಆಫ್ ಪೆಂಟಿಕಲ್ಸ್ ಕೂಡ ಅದನ್ನೇ ಹೇಳುತ್ತೆ. ಏನು ಅಂತಂದರೆ ಲೈಕ್ ಪೇಷನ್ಸ್ ಬಗ್ಗೆ ಮಾತಾಡುತ್ತೆ, ತಾಳ್ಮೆ ಬಗ್ಗೆ ಮಾತಾಡುತ್ತೆ. ಅಂತಂದರೆ ಇಲ್ಲಿ ನೀವು ಯಶಸ್ಸನ್ನು ತುಂಬ ಬ್ಯಾಲೆನ್ಸ್ಡ್ ವೇಯಲ್ಲಿ ಪಡ್ಕೊಳ್ತೀರಾ. ಎಕ್ಸ್ಟ್ರೀಮು ಯಾವುದಕ್ಕೂ ಕೂಡ ಎಕ್ಸ್ಟ್ರೀಮು ಇಲ್ಲ, ಯಾವುದೇ ಥರದ ಎಕ್ಸ್ಟ್ರೀಮ್ ನಾನಿಲ್ಲಿ ನೋಡ್ತಾ ಇಲ್ಲ. ಬ್ಯಾಲೆನ್ಸ್ಡ್ ವೇಯಲ್ಲಿ ನೀವು ಸಕ್ಸಸ್ಸನ್ನು ಪಡಿತೀರಾ. ಅದೇ ನಾನು ಹೇಳಿದೆ ಅಲ್ವಾ, ಮೆಂಟಲಿ ಆ್ಯಂಡ್ ಫಿಸಿಕಲಿ ನನಗೆ ಬಂದಿದೆ, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇಲ್ಲಿ. ಒಂದು ಒಳ್ಳೆ ದಾರಿ ನಿಮ್ಮನ್ನು ಸಕ್ಸಸ್ ಹತ್ತ ತಗೊಂಡು ಹೋಗುತ್ತೆ. ಸ್ಪೆಷಲಿ ಕರಿಯರ್ ರಿಲೇಟೆಡ್ ನನಗಿಲ್ಲಿ ಅನಿಸ್ತಾ ಇದೆ. ಓಕೆ, ಕರಿಯರ್ ಆ್ಯಂಡ್ ಫೈನಾನ್ಷಿಯಲಿ ರಿಲೇಟೆಡ್ ಕೂಡ ನೀವು ಸಕ್ಸಸ್ಸನ್ನು ಪಡಿತೀರಾ. ಬಟ್ ಆ ಸಕ್ಸಸ್ನ ಪಡಿಬೇಕು ಅಂತಂದರೆ ಸೆಟ್ ಯುವರ್ ಸೈಟ್ಸ್ ಹೈಯರ್. ಓಕೆ, ಆ್ಯಂಡ್ ನಿಮ್ಮ ಮೇನ್ ಆಯುಧ ಏನು ಅಂತಂದರೆ ಸ್ಟ್ರೆಂತ್, ಶಕ್ತಿ. ನಿಮ್ಮ ಶಕ್ತಿ ಅನ್ನೋದೇನಿದೆ ನೋಡಿ, ಅದು ನಿಮ್ಮ ದೊಡ್ಡ ಒಂದು ಆಯುಧ. ಓಕೆ, ಸೊ ಲೆಟ್ಸ್ ಸಿ ಇದರಲ್ಲಿ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2 ಪ್ರಸ್ತುತವಾಗಿ ನಿಮಗೆ ಏನು ಗೈಡೆನ್ಸ್ ಇದೆ ಅನ್ನೋದನ್ನು ನೋಡೋಣ. ಓಕೆ, ಸೊ ತೊಗೊಳ್ಬೇಕು ಅಂತ ಇದ್ದೀನಿ. ಇನ್ನೊಂದು ಥ್ಯಾಂಕ್ ಯು. ಓಕೆ, ಸೊ ಲೆಟ್ಸ್ ಸಿ. ಇದು ಪೈಲ್ ನಂಬರ್ 1 ಕೂಡ ಬಂದಿತ್ತು, ಸೊ ನಾನು ಅದನ್ನ ತೊಗೊಳ್ಳೋದಿಲ್ಲ. ಸೊ ಬೇರೆ ತೊಗೊಳ್ಳೋಣ. ಓಕೆ, ಇದು ಕೂಡ ಪೈಲ್ ನಂಬರ್ 1 ಬಂದಿತ್ತು. ಐ ಡೋಂಟ್ ನೋ ವೈ ನಾನು ಶಫಲ್ ಮಾಡ್ತಾ ಇದ್ದೀನಿ, ಬಟ್ ವಾಪಸ್ ಅದೇ ಬರ್ತಾ ಇದೆ. ಇನ್ನೊಮ್ಮೆ ಶಫಲ್ ಮಾಡೋಣ. ಓಕೆ, ಸೊ ಲೆಟ್ಸ್ ಸಿ. ಪೈಲ್ ನಂಬರ್ 1, ಸಾರಿ ಪೈಲ್ ನಂಬರ್ 1 ಹೇಳ್ತಾ ಇದ್ದೀನಿ. ಪೈಲ್ ನಂಬರ್ 2 ಮಂಕಿ. ಓ ಮೈ ಗಾಡ್, ಐ ಥಿಂಕ್ ಇದು ಕಲೆಕ್ಟಿವ್ ವೇಯಲ್ಲಿ, ರೈಟ್ ನಾವು ಕಲೆಕ್ಟಿವ್ ವೇಯಲ್ಲಿ ಜನರಿಗೆ ಈ ಒಂದು ಗೈಡೆನ್ಸ್ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ. ಸೊ ಡಿಸ್ಟ್ರಾಕ್ಷನಿಂದ ಆದಷ್ಟು ನಿಮ್ಮನ್ನು ನೀವು ಪಾರು ಮಾಡಿ. ಓಕೆ, ಸೊ ಏಂಜಲ್ಸ್ ನಂಬರ್ಸ್. ಸೊ ನಿಮಗೆ ಏಂಜಲ್ಸ್ ನಂಬರ್ ನೋಡೋದಕ್ಕೆ ಸಿಗ್ತಾ ಇರ್ಬೋದು. ಸೊ ಯಾ, ನೆಕ್ಸ್ಟ್ ಒನ್ ಈಸ್ ಬೆಟರ್ ಟು ಲಿವ್ ಇನ್ ದ ಪ್ರೆಸೆಂಟ್. ಸೊ ಆದಷ್ಟು ಪ್ರೆಸೆಂಟಲ್ಲಿ ಇರೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ರೆ ಬೆಟರ್ ಇನ್ ಲಿವ್ ಇನ್ ದ ಪ್ರೆಸೆಂಟಲ್ಲಿ ರೀ. ಪಾಸ್ಟ್ ಬಗ್ಗೆ ಯೋಚನೆ ಮಾಡಬೇಡಿ, ಹಾಗೆ ಫ್ಯೂಚರ್ ಬಗ್ಗೆ ಕೂಡ ಯೋಚನೆ ಮಾಡಬೇಡಿ. ನಿಮ್ಮ ಮಂಕಿ ಮೈಂಡ್ ಏನಿದೆ ನೋಡಿ, ಅದಷ್ಟು ಕಂಟ್ರೋಲ್ ಮಾಡಿ. ಮಂಕಿ ಮೈಂಡ್ ಅಂತಂದರೆ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಒಂದು ವಿಡಿಯೋ ನೋಡ್ತಾ ಇದ್ದರೆ ಅದನ್ನು ಅರ್ಧದಲ್ಲಿ ಸ್ಕಿಪ್ ಮಾಡಿ ಇನ್ನೊಂದು ವಿಡಿಯೋ ನೋಡೋದು, ಹಾಗೆ ಜಂಪ್ ಮಾಡ್ತಾ ಹೋಗೋದು. ನೋ. ಸೊ ನಿಮ್ಮ ಮೈಂಡನ್ನು ಸ್ಟೇಬಲ್ ಆಗಿರಿಸುವಂಥ ಅವಶ್ಯಕತೆ ಇದೆ. ಓಕೆ, ಸೊ ನೆಕ್ಸ್ಟ್ ಏನು ಅಂತ ನೋಡೋಣ. ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್. ಎಸ್, ಇಟ್ಸ್ ನಿಮ್ಗೆ ಗೊತ್ತೇ ಇದೆ. ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್. ಸೊ ನಿಮ್ಮ ಕರ್ಮದ ಮೇಲೆ ಹೆಚ್ಚಿನ ಗಮನನ ಕೊಡಿ. ಪೈಲ್ ನಂಬರ್ 2. ಓಕೆ, ಗಿವ್ ಆ್ಯಂಡ್ ರಿಸೀವ್ ಲವ್ ಇನ್ ಬ್ಯಾಲೆನ್ಸ್ ಹಾರ್ಟ್ ಚಕ್ರ. ಸೊ ನಿಮ್ಮ ಹಾರ್ಟ್ ಚಕ್ರದ ಮೇಲೆ ಹೆಚ್ಚಿನ ಗಮನನ ಕೊಡುವಂಥ ಅವಶ್ಯಕತೆ ಇದೆ ನಿಮಗೆ. ಓಕೆ, ಸೊ ನೀವೆಷ್ಟು ಕೊಡ್ತೀರಾ ನೋಡಿ ಅಷ್ಟೇ ತೊಗೊಳ್ಬೇಕಾಗತ್ತೆ. ಬರೀ ಲೈಫಲ್ಲಿ ಕೊಡ್ತಾನೆ ಇರೋದಲ್ಲ. ಗಿವ್ ಆ್ಯಂಡ್ ರಿಸೀವ್ ಲವ್ ಇನ್ ಬ್ಯಾಲೆನ್ಸ್ ಬಗ್ಗೆನೇ ನಾನು ಇವಾಗ ಮಾತಾಡ್ತಾ ಅಲ್ವಾ. ಸೊ ಆದಷ್ಟು ಲೈಫಲ್ಲಿ ಬ್ಯಾಲೆನ್ಸ್ ತಗೊಂಡು ಬರುವಂಥ ಅವಶ್ಯಕತೆ ಇದೆ. ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಹೈಪ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.